ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಆರ್ಟಿಒ ಕಚೇರಿಯಲ್ಲಿ ನೋಂದಾಯಿಸಿಕೊಡುವ ಕಡತಗಳು ನಾಪತ್ತೆ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಗೋಲ್ಮಾಲ್. ಆಧುನಿಕತೆ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳು, ಕಲೆ ಸಂಸ್ಕೃತಿ ಮಕ್ಕಳ ಅಭಿವೃದ್ಧಿಗೆ ಪೂರಕ. ಜಿಲ್ಲಾಧಿಕಾರಿ ಅಕ್ರಂ ಪಾಷಾ. ಚರಂಡಿ ಕಾಮಗಾರಿ ಪ್ರಶ್ನಿಸಿದ ವ್ಯಕ್ತಿಗೆ ರೌಡಿಗಳನ್ನ ಕರೆಸಿ ಹಲ್ಲೆ ಮಾಡಿಸಿದ ನಗರಸಭಾ ಸದಸ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಭಾರೀ ಬಿರುಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಆಲದ ಮರ. ವಾಹನ, ದೇವಾಲಯ, ವಿದ್ಯುತ್ ಕಂಬ ಜಖಂ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ವಾಹನ ಚಾಲಕ ಮಾಲೀಕರ ಕಡತಗಳೇ ಇದ್ದಕ್ಕಿದ್ದಂತೆ ಮಾಯವಾಗುತ್ತಿವೆ. ಅಸಲಿ ವ್ಯಕ್ತಿಗಳ ಸಹಿ ಫೋರ್ಜರಿ ಮಾಡುತ್ತಿದ್ದಾರೆ. ಆರ್ಟಿಒನೇ ಯಾಮಾರಿಸಿ ಸಹಿ ಪಡೆಯುತ್ತಿರುವ ಅಧಿಕಾರಿಗಳ ಉದ್ದಟತನ, ಇವರ ಅಟ್ಟಹಾಸದ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಲಾರಿ ಮಾಲೀಕ ಇತ್ತ ಲಾರಿಯನ್ನ ಕಳೆದುಕೊಂಡು ಹಣವೂ ಬಾರದೆ ಒದ್ದಾಡುವ ಪರಿಸ್ಥಿತಿಯನ್ನ ಅಧಿಕಾರಿಗಳೇ ತಂದೊಡ್ಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿದೆ ಹೇಳ ತೀರದ ಗೋಲ್ಮಾಲ್. ಇಲ್ಲಿ ವಾಹನ ಚಾಲಕರ ಮತ್ತು ಮಾಲೀಕರ ನೋಂದಾಯಿತ ಫೈಲುಗಳೇ ನಾಪತ್ತೆಯಾಗುತ್ತಿವೆ. ದಾಖಲೆಗಳೇ ಇಲ್ಲದೆ ಮತ್ತೊಬ್ಬರ ಹೆಸರಿಗೆ ವಾಹನಗಳ ನೋಂದಾವಣೆ ಮಾಡಿಕೊಡುತ್ತಿದ್ದಾರೆ. ಎಚ್ಚೆತ್ತುಕೊಂಡು ಅನ್ಯಾಯಕ್ಕೊಳಗಾದ ವ್ಯಕ್ತಿ ದೂರು ಕೊಟ್ರೆ ಆ ಫೈಲೇ ನಾಪತ್ತೆ ಮಾಡಿ ಕೇಸ್ ವರ್ಕ್ ಸೂಪರ್ಡೆಂಟ್ ಮೇಲೆ, ಸೂಪರ್ಡೆಂಟ್ ಆರ್ಟಿಒ ಕಡೆ ಬೊಟ್ಟು ಮಾಡಿ ತೋರ್ತಿದ್ದಾರೆ. ಇಲ್ಲಿ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ ಅನ್ನುವಂತಾಗಿದೆ. ಈ ತಿಂಗಳ 8ರಂದು ಚಿಕ್ಕಬಳ್ಳಾಪುರ ತಾಲೂಕು ಹೂವಿನ ವಾರಹಳ್ಳಿ ವಾಸಿ ರಾಮಾಂಜಿ ಎಂಬಾತ ತನ್ನ ಲಾರಿಯನ್ನ ಮಂಡ್ಯ ಮೂಲದ ವಿವೇಕ್ ಎನ್ನುವವರಿಗೆ ಟಿವಿಎಸ್ ಫೈನಾನ್ಸ್ ಮೂಲಕ ಮಾರಾಟ ಮಾಡಿದ್ದಾರೆ. ಒಂದಿಷ್ಟು ಹಣ ಅಡ್ವಾನ್ಸ್ ಆಗಿ ಕೊಟ್ಟಿದ್ದು, ಉಳಿದ ಹಣ ರಿಜಿಸ್ಟ್ರೇಷನ್ ಆದ ನಂತರ ಕೊಡುವುದಾಗಿ ಮಾತನಾಡಿಕೊಂಡಿದ್ರಂತೆ. ಆದರೆ 9ನೇ ತಾರೀಕು ರಾಮಾಂಜಿ ಎನ್ನುವವರ ಗಮನಕ್ಕೆ ತಾರದೆ ಆರ್ಟಿಒ ಕಚೇರಿಯಲ್ಲಿ ನಕಲಿ ಆರ್ಸಿ ಕಾರ್ಡ್ ಸೃಷ್ಟಿಸಿ ಅಸಲಿ ಮಾಲೀಕರ ಸಹಿಯೂ ಪಡೆಯದೆ ಈತನ ಸಹಿಯನ್ನೇ ಫೋರ್ಜರಿ ಮಾಡಿ ವಿವೇಕ್ ಎನ್ನುವವರಿಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ. 3 ದಿನಗಳ ಹಿಂದೆ ಆನ್ಲೈನ್ನಲ್ಲಿ ಆರ್ಸಿ ತೆರೆದು ನೋಡಿದ್ರೆ ರಾಮಾಂಜಿ ಹೆಸರಿಂದ ವಿವೇಕ್ ಎನ್ನುವವರ ಹೆಸರಿಗೆ ಎಲ್ಲಾ ದಾಖಲೆಗಳ ವರ್ಗಾವಣೆಯಾಗಿ ಬಿಟ್ಟಿದೆ. ಅರೆ, ನನಗಿನ್ನು 5 ಲಕ್ಷ ಬಾಕಿ ಇದ್ರೂ ಆರ್ಸಿ ಕಾರ್ಡು ನನ್ನ ಹತ್ರನೇ ಇದೆ. 29-30ನೇ ಫಾರ್ಮ್ಗೆ ಸಹಿಯೂ ಮಾಡಿಲ್ಲ. ಇದೆಲ್ಲ ಹೇಗಾಯಿತು ಅಂತ ಗಾಬರಿಗೊಂಡ ರಾಮಾಂಜಿ ಆರ್ಟಿಒಗೆ ದೂರು ಕೊಟ್ಟಿದ್ದಾರೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಟೋಟಲ್ ನನ್ನ ಹತ್ರನೇ, ಒರಿಜಿನಲ್ ಎಲ್ಲ ನನ್ನ ಕಡೆನೇ ಇದೆ ಸರ್. 29-30 ಒರಿಜಿನಲ್ ಆರ್ ಸಿ ಕಾರ್ಡ್ ಆಗಲಿ ಏನೇ ಆಗಲಿ ನಾನು ಅವ್ರಿಗೆ ಕೊಟ್ಟಿರಲಿಲ್ಲ ಸರ್. ಎಲ್ಲ ನನ್ನ ಹತ್ರನೇ ಇದೆ. ಸಿಗ್ನೇಚರು ಮಾಡಿಲ್ಲ, ಏನು ಮಾಡೇ ಇಲ್ಲ ಸರ್. ನಾನು ಯಾವುದೇ ಥರ ನಮ್ಮದು ಎಲ್ಲೂ ನಾನು ಯಾರಿಗೇ ಆಗಲಿ ಒಂದು ಸಿಗ್ನೇಚರು ನಾನು ಮಾಡಿಲ್ಲ. ಇದ್ರ ಕೊಡ್ದಿರೋನೇ ಗಾಡಿನೂ ಅವ್ರ ಹತ್ರನೇ ಇದೆ. ಈಗ ನನಗೆ ಫೈನಾನ್ಸ್ ಅವ್ರಿಗೆ ಫೋನ್ ಮಾಡಿ ನಾನು ಕೇಳಿದ್ರೆ ಒಬ್ಬರು ವಿವೇಕ್ ಮೇಲೆ ಹೇಳ್ತಾರೆ, ಇನ್ನೊಬ್ಬರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳಿದ್ರು. ಈಗ ನನಗೆ ಬರಬೇಕಾಗಿರೋದು ನನಗೆ 4-25 ನನಗೆ ಅಮೌಂಟ್ ಬರಬೇಕು. ನನಗೆ ಅಮೌಂಟು ಬರೆದಿರೇ HP ಎಲ್ಲ ಅವರೇ ಮಾಡಿಕೊಂಡು ಅವರೇ ಇದು ಮಾಡ್ಕೊಂಡು ಹೊರಟೋಗಿದ್ದಾರೆ. ನನಗೆ ಗೊತ್ತಿಲ್ಲದೆ ಈ ಕಡತ ಯಾಕೆ ನಾಪತ್ತೆಯಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತನ್ನ ಮೇಲೆ ಈ ಆರೋಪ ಬರಬಾರದು ಅಂತ ಆರ್ಟಿಒ ವಿವೇಕಾನಂದ ಸರ್, ನನ್ನದೇನೂ ಇಲ್ಲ, ಸಹಿ ಹಾಕೋದಷ್ಟೇ ಇದರ ಸಂಪೂರ್ಣ ಜವಾಬ್ದಾರಿ ಕೇಸ್ ವರ್ಕರ್ ಮತ್ತು ಸೂಪರ್ಡೆಂಟ್ದು. ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಅವರಿಬ್ಬರಿಗೂ ನೋಟಿಸ್ ಕೊಟ್ಟು 24 ಗಂಟೆಯೊಳಗೆ ಉತ್ತರ ನೀಡಿ ಎಂದು ಕೇಳಿದ್ದೇನೆ ಅಂತ ಜಾರಿಕೊಳ್ಳುತ್ತಿದ್ದಾರೆ. ಇದು ಹೆಂಗೆ ಯಾಕಾಯಿತು? ಇದು ನಮ್ಮ ಕೇಸ್ ವರ್ಕರ್ ಇವರು ಮುರಳೀಧರ್ ಅಂತ, ಇವರು ಕಸ್ಟಡಿಯಲ್ಲಿ ಇರಬೇಕದು ಫೈಲು. ಈಗ ನಾನು ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀನಿ, ನಮ್ಮ ಸೂಪರಿಂಟೆಂಡೆಂಟ್ಗೂ ನೋಟಿಸ್ ಕೊಟ್ಟಿದ್ದೀನಿ. ಅದು ವಿಚಾರಣೆನೂ ಮಾಡ್ತಾಯಿದ್ದೀನಿ, ಏನಕ್ಕೆ ಅದು ಹೆಂಗಾಗಿದೆ ಅಂತ ವಿಚಾರಣೆ ಮಾಡ್ತಾಯಿದ್ದೀನಿ. ಸಿಕ್ಕಿದ ತಕ್ಷಣ ನಿಮಗೆ ಅದೇನು ಮುಂದೆ ಏನು ತಗೊಂಡಿದ್ದೀನಿ ಅದು ಇಲ್ಲೇ ತಗೋಬೇಕಾ ಅಥವಾ ನಮ್ಮ ಜಂಟಿ ಸಾರಿಗೆ ಆಯುಕ್ತರ ಗಮನಕ್ಕೆ ತಂದು ಆ್ಯಕ್ಷನ್ ತಗೋಬೇಕಂತ ಓನರ್ಗೆ ಆಲ್ರೆಡಿ ಹೊಸ ಓನರ್ಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂದರೆ ಸೆಕ್ಷನ್ 55(5) ನೀವು ಕೊಟ್ಟಿರೋ ದಾಖಲೆಗಳು ಈಗ ಹಳೆ ಓನರ್ ಬಂದು ಅದು ಫೇಕ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಿಮ್ಮ 7 ದಿನದೊಳಗೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಮ ಹೆಸರಲ್ಲಿ ಆಗಿರೋದನ್ನು ನಾವು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತಲೇ ನಾವು ಅವ್ರಿಗೆ ಹೇಳಿದ್ವಿ.
ಅಲ್ಲ ಈಗಿಲ್ಲ, ಈಗ ನನ್ನ ಹತ್ರ ಟೇಬಲ್ ಮೇಲಿಲ್ಲ. ಅವರು ನಮ್ಮ ಮುರಳೀಧರ್ ಅನ್ನೋ ಕೇಸ್ ವರ್ಕರ್ ಅವರು ಅದನ್ನು ಹುಡುಕ್ತಾ ಇದ್ದಾರೆ. ಹುಡುಕಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ, ಸೂಕ್ತ ಉತ್ತರ ಕೊಡ್ತೀವಿ. ಅದು ಮುರಳೀಧರ್ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಬೇಕಾಗ್ತದೆ, ಯಾಕಂದರೆ ಅವರೇ ಕಸ್ಟಡಿಯನ್ನು. ಅವ್ರ ಮೇಲೆ ನಾವು ಅವರು ಏನು ಈಗ ನನಗೊಂದು ನೋಟಿಸ್ ಕೊಟ್ಟಿದ್ದೀನಿ, ಆ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಕೂಡ ನೋಡಬೇಕು. ಅವ್ರಿಗೊಂದು ಇನ್ನು ಇಬ್ಬರ ಮಧ್ಯೆ ಸೂಪರ್ಡೆಂಟ್ ರಾಮಾಂಜಿನಪ್ಪ ದಾಖಲೆಗಳಿಲ್ಲದೆ ಯಾರೂ ಎಂಟ್ರಿ ಮಾಡೋಲ್ಲ ಸರ್, ಎಲ್ಲವೂ ನಾನು ನೋಡಿಯೇ ಮಾಡಿದ್ದೇನೆ ಅಂತಾರೆ. ಆದರೆ ಆ ಫೈಲು ಎಲ್ಲಿದೆ, ಯಾರು ಕದ್ದೊಯ್ದ್ರು ಅನ್ನೋದು ಮಾತ್ರ ನಿಗೂಢವಾಗಿದೆ. ಇನ್ನು ಲಾರಿಯನ್ನ ಪಡೆದ ವಿವೇಕ್ ವಾಹನ ಬಳಸದಂತೆ ಬ್ಲಾಕ್ ಮಾಡಲಾಗಿದೆ, ಅವರಿಗೂ ನೋಟಿಸ್ ಕೊಟ್ಟು ಕರೆಸಿಕೊಳ್ಳಲಾಗುವುದು ಅಂತ RTO ಬಾಯಿ ಮಾತಿನ ಮೂಲಕ ಹೇಳುತ್ತಿದ್ದು, ಯಾರಿಗೂ ಯಾವ ನೋಟಿಸ್ ಕೊಟ್ಟಿರುವ ದಾಖಲೆಗಳು ಮಾತ್ರ ತೋರ್ತಿಲ್ಲ. ಕ್ಯಾಮ್ರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಧುನಿಕ ಜಗತ್ತಿನಿಂದಾಗಿ ನಾವು ಜಾನಪದ ಕಲೆಗಳನ್ನ ಮರೆಯುತ್ತಿದ್ದೇವೆ. ಆದರೆ ಇಂತಹ ಕಾರ್ಯಕ್ರಮಗಳು ಮಕ್ಕಳ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ತಿಳಿಸಿದರು. ಕೋಲಾರ ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ತೆರೆಹಳ್ಳಿ ಬೆಟ್ಟದ ಮೇಲೆ ಈ ಆದಿಮ ಸಾಂಸ್ಕೃತಿಕ ಕೇಂದ್ರ ಸುಮಾರು 20 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದೆ. ಅಂದಿನಿಂದ ಇಂದಿನವರೆಗೂ ಸಾಂಸ್ಕೃತಿಕ ಕಲಾ ಕೇಂದ್ರವಾಗಿ ಸಮಾಜದ ಕೆಳವರ್ಗಗಳ ಸಮುದಾಯಗಳ ದೀನ ದಲಿತರ ಸಾಂಸ್ಕೃತಿಕ ಬಿಂದುವಾಗಿ ಹೊರಹೊಮ್ಮಿದೆ. ಈ ಕೇಂದ್ರವು ಹಲವಾರು ಸಾಹಿತಿಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. 15 ದಿನಗಳಿಂದ ನಡೆದ ಬೇಸಿಗೆ ಶಿಬಿರವು ಇಂದು ಸಮಾರೋಪ ಸಮಾರಂಭದೊಂದಿಗೆ ಅಂತ್ಯಗೊಂಡಿತು. ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಭಾಗವಹಿಸಿ ಮಾತನಾಡಿ, ಆಧುನಿಕ ಜಗತ್ತಿನಿಂದಾಗಿ ನಾವು ಜಾನಪದ ಕಲೆಗಳನ್ನು ಮರೆಯುತ್ತಿದ್ದೇವೆ. ಆದರೆ ಇಂಥ ಕಾರ್ಯಕ್ರಮಗಳು ಮಕ್ಕಳ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ತಿಳಿಸಿದರು. ಜಾನಪದ ಕಲೆಗಳನ್ನು ಮರಿತಾ ಇದ್ದೀವಿ. ಕಾರಣ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಹೊತ್ತನ್ನು ಆಧುನಿಕ ಒಂದು ಬೆಳವಣಿಗೆಗಳಲ್ಲಿ, ಆಧುನಿಕ ಜಗತ್ತಿನಲ್ಲಿ ಆಗ್ತಾ ಇರುವಂಥ ಚಟುವಟಿಕೆಗಳ ಕಡೆ ಹೆಚ್ಚು ಗಮನ ಕೊಡ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾರು ಮಕ್ಕಳು ಮೊಬೈಲ್ ನೋಡ್ತಾ ಇಲ್ಲ, ಯಾಕಂದರೆ ಊಟ ಮಾಡಬೇಕಾದ್ರೆ ಮೊಬೈಲ್ ಬೇಕು. ಹುಣ್ಣಿಮೆ ಹಾಡಿನ ಮುಖ್ಯ ಉದ್ದೇಶವೇ ಈ ಸಮಾಜದ ವಿವಿಧ ಸ್ತರಗಳಲ್ಲಿ ಇರುವ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ಕಲಾವಿದರು, ಸಮಾಜ ಸೇವಕರನ್ನ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವುದು. ಅದೇ ರೀತಿ ಬೆಳಕಿಗೆ ಬಾರದೇ ಇರುವ ಸಾವಿರಾರು ಪ್ರತಿಭೆಗಳಿಗೆ ಆದಿಮ ಅವಕಾಶ ಕಲ್ಪಿಸುವ ಮೂಲಕ ಆ ಪ್ರತಿಭೆಗಳನ್ನು ಮುನ್ನೆಲೆಗೆ ತರುವುದಾಗಿದೆ. ಈ ವರ್ಷದ ಥೀಮ್ ಜಾನಪದ ಚುಕ್ಕಿ ಮೇಳ. ಈ ಮೇಳವು ಸುಮಾರು 10 ದಿನಗಳ ಕಾಲ ನಡೆಯಿತು. ಮೇಳದಲ್ಲಿ ಸುಮಾರು 130 ವಿದ್ಯಾರ್ಥಿಗಳು ಭಾಗವಹಿಸಿ ತಟ್ಟೆ ನೃತ್ಯ, ಡೊಳ್ಳು ಕುಣಿತ, ಕಂಸಾಳೆ, ಜಡೆ, ಕೋಲಾಟ, ನಗಾರಿ ಹೀಗೆ ವಿವಿಧ ರೀತಿಯ ಜಾನಪದ ಕಲೆಗಳನ್ನು ಕಲಿಯುವ ಮೂಲಕ ನಮ್ಮ ವ್ಯಕ್ತಿತ್ವಕ್ಕೆ ಪೂರಕವಾಗಿವೆ ಎನ್ನುತ್ತಾರೆ ಶಿಬಿರಾರ್ಥಿ ಧ್ರುವಂತ್. ಮುಖ್ಯ ಅತಿಥಿಗಳಾಗಿ ಜಾನಪದ ಕಲಾವಿದ ಗೊಲ್ಲಹಳ್ಳಿ ಶಿವಪ್ರಸಾದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಗೀತಾ, ಆದಿಮ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷ ಮುನಿಸ್ವಾಮಿ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಚರಂಡಿ ಕಾಮಗಾರಿಯ ಅಳತೆ ಬಗ್ಗೆ ಪ್ರಶ್ನೆ ಮಾಡಿದ ವ್ಯಕ್ತಿ ಮೇಲೆ ನಗರಸಭಾ ಸದಸ್ಯ ಹಲ್ಲೆ ನಡೆಸಿದ್ದು, ಹಲ್ಲೆ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನೆಲಮಂಗಲ ನಗರದ ಪ್ರಸನ್ನಾಂಜನೇಯ ಲೇಔಟ್ನಲ್ಲಿ ಈ ಘಟನೆ ನಡೆದಿದ್ದು, ಚರಂಡಿ ಕಾಮಗಾರಿ ಪ್ರಶ್ನೆ ಮಾಡಿದ್ದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವ ಆರೋಪ ನಗರಸಭೆ ಸದಸ್ಯ ಅಂಜನ್ಮೂರ್ತಿ ಮೇಲೆ ಕೇಳಿಬಂದಿದೆ. ಹಲ್ಲೆಗೊಳಗಾದ ವ್ಯಕ್ತಿ ಅಳತೆ ಮಾಡಿ ಚರಂಡಿ ಮಾಡಿ ಎಂದಿದ್ದಕ್ಕೆ ಕೋಪಗೊಂಡ ನಗರಸಭಾ ಸದಸ್ಯ ರೌಡಿಗಳನ್ನ ಕರೆಸಿ ಹಲ್ಲೆ ನಡೆಸಿದ್ದಾನೆ. ಸದ್ಯ ಹಲ್ಲೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಹಲ್ಲೆಗೊಳಗಾದ ವ್ಯಕ್ತಿ ನೆಲಮಂಗಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಪೊಲೀಸರ ನಿರ್ಲಕ್ಷ್ಯ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮ್ಪ್ರಸಾದ್, KR, ನ್ಯೂಸ್ ಟಿವಿ, ನೆಲಮಂಗಲ. ಅಪ್ಪಾಜಿ ರಕ್ತ ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಕೊಡ್ತೀನಿ ಆಗಿದ್ದಾಗ ನಡಿ ನಡಿ ನಡಿಯೋ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ.
ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ, ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, ಜೆಡಬ್ಲ್ಯೂಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಗಣಿತ ಶಿಕ್ಷಕರು ಪ್ರೌಢಶಾಲೆ, ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ಸಂಪರ್ಕಿಸಿ 9449677047 ಅಥವಾ 9448767840. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆ ಗಾಳಿಗೆ ಬೃಹದಾಕಾರದ ಅಶ್ವತ್ಥಕಟ್ಟೆ ಅರಳಿ ಮರವೊಂದು ಧರೆಗೆ ಉರುಳಿ ಕೆಳಗಿದ್ದ ದ್ವಿಚಕ್ರ ವಾಹನಗಳ ಮೇಲೆ ಬಿದ್ದಿದೆ. ದೇವರಗುಡಿ ಜಖಂಗೊಂಡಿದ್ದು, ಪಕ್ಕದಲ್ಲಿಯೇ ಇದ್ದ ಪೆಟ್ಟಿಗೆ ಅಂಗಡಿ ಕೂದಲೆಳೆ ಅಂತರದಲ್ಲಿ ಅನಾಹುತದಿಂದ ತಪ್ಪಿಸಿಕೊಂಡಿವೆ. ಊರಿಗೆ ಸರಬರಾಜಾಗುತ್ತಿದ್ದ ವಿದ್ಯುತ್ ಕಂಬ ನೆಲಕ್ಕುರುಳಿದೆ. 130 ವರ್ಷಗಳ ಹಿಂದಿನ ಕಾಲದ ಮರವೆಂದು ಹೇಳಲಾಗುತ್ತಿದ್ದ ಅರಳಿ ಮರ ಬಿದ್ದು 2 ಕಡೆ ರಸ್ತೆ ಬಂದ್ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಬಿದ್ದ ಬಿರುಗಾಳಿ ಮಳೆಗೆ ಅಜ್ಜವಾರ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿಯೇ ಇದ್ದ ಅಶ್ವತ್ಥಕಟ್ಟೆ ಅರಳಿ ಮರ ಉರುಳಿ ಬಿದ್ದಿದೆ. ಸುಮಾರು 130 ವರ್ಷಗಳ ಹಳೆ ಮರ ಇದಾಗಿದ್ದು, ಈ ಮರ ಬಿದ್ದ ಕಾರಣ ಕೆಳಗಡೆ ನಿಲ್ಲಿಸಿದ್ದ 2 ದ್ವಿಚಕ್ರ ವಾಹನ ಜಖಂಗೊಂಡು ಅಶ್ವತ್ಥಕಟ್ಟೆ ಮೇಲೆ ನಿರ್ಮಾಣ ಮಾಡಿದ್ದ ನಾಗರಕಲ್ಲು ದೇವಾಲಯ ಮುರಿದು ಬಿದ್ದಿದೆ. ಗ್ರಾಮಕ್ಕೆ ವಿದ್ಯುತ್ ಸರಬರಾಜು ಮಾಡುತ್ತಿದ್ದ ವಿದ್ಯುತ್ ಕಂಬಗಳು ನೆಲಕ್ಕೆ ಬಿದ್ದಿದೆ. ಗ್ರಾಮಕ್ಕೆ ತೆರಳುವ 2 ಕಡೆ ರಸ್ತೆಗಳು ಬಂದ್ ಆಗಿವೆ. ಮಳೆ ಕಾರಣ ವಿದ್ಯುತ್ ತೆಗೆಯಲಾಗಿತ್ತು. ಆದ್ದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇನ್ನು ಬೇರೆ ಬೇರೆ ಗ್ರಾಮಗಳಲ್ಲೂ ಸಣ್ಣ ಪುಟ್ಟ ಮರಗಳು ಧರೆಗುರುಳಿ ಸಣ್ಣ ಪುಟ್ಟ ದುರಂತಗಳು ನಡೆದಿರುವುದಾಗಿ ವರದಿಯಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, ಆದರ್ಶ ಗುಣಗಳನ್ನು ಇಂದಿನ ಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಅಭಿಪ್ರಾಯಪಟ್ಟರು. ಬುದ್ಧ ಜಯಂತಿ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಬುದ್ಧ ಜಯಂತಿ ಹುಣ್ಣಿಮೆ ಹಾಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡರಾದ ಗಡ್ಡಂ ಎನ್ ವೆಂಕಟೇಶ್, ಪಿವಿ ನಾಗಪ್ಪ, ಉಪನ್ಯಾಸಕ ಡಾಕ್ಟರ್ ರಾಜೇಂದ್ರ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮತ್ತಿತರರು ಪಾಲ್ಗೊಂಡು ಬುದ್ಧನ ಪ್ರತಿಮೆಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಿ, ಆಸೆಯೇ ದುಃಖಕ್ಕೆ ಮೂಲ ಎಂದು ಜಗತ್ತಿಗೆ ಸಾರಿದವರು ಬುದ್ಧ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಾವು ಯಾವ ಧರ್ಮಕ್ಕೆ ಹೋಗಬೇಕೆಂದು ಹುಡುಕುತ್ತಿದ್ದ ವೇಳೆ ಒಂದು ಧರ್ಮ ಹೇಳುತ್ತೆ, ನಾನು ದೇವದೂತ, ನಾನೇ ಅಂತಿಮ ಅಂತ. ಮತ್ತೊಂದು ಧರ್ಮ ಹೇಳುತ್ತೆ, ದೇವಪುತ್ರ ನಾನೇ ಅಂತಿಮ ಅಂತ. ಆದರೆ ಬುದ್ಧ ಎಲ್ಲಿ ಕೂಡ ನಾನೇ ಅಂತಿಮ ಅಂತ ಹೇಳಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಎಂದು ತಿಳಿದು ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಅಪ್ಪಿಕೊಳ್ಳುತ್ತಾರೆ ಎಂದರು. ದೇಶದ ಬೆಳಕು ಜಗತ್ತಿಗೆ ಹೋಗುತ್ತಿರುವ ವಿಚಾರ. ಎಲ್ಲ ಧರ್ಮಗಳನ್ನ ವಿಶ್ಲೇಷಣೆ ಮಾಡಿದಾಗ ಬೌದ್ಧ ಧರ್ಮ ಅದು ಧರ್ಮವಾಗಿ ಕಾಣಿಸ್ತದೆ. ಧರ್ಮಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅದಕ್ಕಾಗಿ ಬುದ್ಧ ಧರ್ಮ ಅಂತ ಕರೆಯೋದಿಲ್ಲ, ಧಮ್ಮ ಅಂತ ಕರೀತಾರೆ ಜೀವನ ಧರ್ಮವನ್ನು. ಬುದ್ಧ ಆಸೆಗೆ ದುಃಖದ ಮೂಲ ಅಂತ ಜಗತ್ತಿಗೆ ಸಾರಿದವರು. ಸಾಹೇಬರು ಹೇಳ್ತಿದ್ರು, ಕಾರ್ಯಕಾರಣ ಪರಿಣಾಮಗಳು ಅಂತಕ್ಕಂಥ ಯಾವ ಕಾರ್ಯ ಅದಕ್ಕೆ ಕಾರಣ ಏನು, ಅದರಿಂದ ಪರಿಣಾಮ ಏನಾಗುತ್ತೆ ಅಂತಕ್ಕಂಥ ಸತ್ಯವನ್ನು ಜಗತ್ತು ದರ್ಶಿಸಿದ್ದು ಭಗವಾನ್. ಬಾಬಾ ಸಾಹೇಬರು ಹುಡುಕ್ತಾರೆ, ನಾನು ಎಲ್ಲಿ ಹೋಗಬೇಕು ಅಂತ.
ಒಂದು ಧರ್ಮದ ಹೇಳುತ್ತೆ ಅಲ್ಲಿರ್ತಕ್ಕಂಥ ಪ್ರವಾದಿ, ನಾನು ದೇವದೂತ, ನಾನೇ ಅಂತಿಮ. ಮತ್ತೊಂದು ಧರ್ಮವನ್ನು ನೋಡ್ತಾರೆ, ಅಲ್ಲಿ ಧರ್ಮ ಹೇಳ್ತದೆ ದೇವಪುತ್ರ, ನಾನೇ ಅಂತಿಮ. ಆದರೆ ಬುದ್ಧ ಎಲ್ಲೂ ಕೂಡ ನಾನು ಅಂತಿಮ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಸೊ ಅಲ್ಲೇನೆ ಪ್ರಜಾಪ್ರಭುತ್ವ ಬದುಕಿದೆ ಮತ್ತು ಹುಟ್ಟಿದೆ ಅಂತಕ್ಕಂಥದ್ದನ್ನ. ಈ ಸಂದರ್ಭದಲ್ಲಿ ಉಪನ್ಯಾಸಕ ಡಾಕ್ಟರ್ ರಾಜೇಂದ್ರ, ದಲಿತ ಮುಖಂಡರಾದ ಎನ್ ವೆಂಕಟೇಶ್, ಪಿವಿ ನಾಗಪ್ಪ, ಸಿಜಿ ಗಂಗಪ್ಪ, ಕೋಲಾರ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಪೆರೆಸಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಯೊಬ್ಬರು ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ವಗ್ರಾಮದಲ್ಲಿ ನಡೆದಿದೆ. ಪೆರೆಸಂದ್ರ ಗ್ರಾಮದ ಗರ್ಭಿಣಿ ಮಹಿಳೆ ಹೆರಿಗೆಗೆಂದು ಪೆರೆಸಂದ್ರ ಸರ್ಕಾರಿ ಆಸ್ಪತ್ರೆಗೆ ಬುಧವಾರ ಬೆಳಗ್ಗೆ 7 ಗಂಟೆಗೆ ದಾಖಲಾಗಿದ್ದಾರೆ. ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ನಾರ್ಮಲ್ ಆಗುತ್ತದೆ ಎಂದು ಮಧ್ಯಾಹ್ನ 12ರವರೆಗೆ ಆಸ್ಪತ್ರೆಯಲ್ಲಿ ಇರಿಸಿಕೊಂಡು ಇದ್ದಾರೆ. ಪರಿಸ್ಥಿತಿ ಚಿಂತಾಜನಕವಾದಾಗ ಸೀರಿಯಸ್ ಇದೆ ಎಂದು ಬೇಗ ಚಿಕ್ಕಬಳ್ಳಾಪುರಕ್ಕೆ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಹೋದಾಗ ಅಲ್ಲಿನ ವೈದ್ಯರು ಪರೀಕ್ಷೆ ಮಾಡಿದ ನಂತರ ಮಗು ಹೊಟ್ಟೆಯಲ್ಲಿ ಸಾವನ್ನಪ್ಪಿದೆ ಎಂದು ತಿಳಿಸಿದ್ದಾರೆ. ನಂತರ ಮಗುವನ್ನು ಸಿಸೇರಿಯನ್ ಮಾಡಿ ಮಗು ಹೊರತೆಗೆದು ಮಗುವನ್ನ ಬೇಗ ಮಣ್ಣು ಮಾಡಿಬಿಡಿ ಎಂದು ಪೋಷಕರಿಗೆ ತಿಳಿಸಿದ್ದಾರೆ. ಅದರಂತೆ ಅವರು ಹೆಣ್ಣು ಮಗುವನ್ನ ರಾತ್ರಿ ಮಣ್ಣು ಮಾಡಿದ್ದಾರೆ. ಪೆರೆಸಂದ್ರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಭೇಟಿ ನೀಡಿ ಈ ಬಗ್ಗೆ ತನಿಖೆ ಮಾಡಲಾಗುವುದು. ತನಿಖೆ ವರದಿ ಬಂದ ನಂತರ ತಪ್ಪು ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. 7:30ಗೆ ನೋವು ಸ್ಟಾರ್ಟ್ ಆಯಿತು. ಅವ್ರಿಗೆ ನೋವು ಸ್ಟಾರ್ಟ್ ಆದಮೇಲೆ ಇಲ್ಲಿ ನಮ್ಮ ಸಾರ್ವಜನಿಕರ ಹಾಸ್ಪಿಟಲ್ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ವಿ. ಇಲ್ಲಿ ಬಂದಮೇಲೆ ಎಮರ್ಜೆನ್ಸಿ ಕೇಸ್ ಅಂತೇಳಿ ನಾವು ಕರ್ಕೊಂಡ್ಬಂದಿದ್ವಿ. ಇಲ್ಲಿ ಬಂದಮೇಲೆ ಅವ್ರು ಹೇಳ್ತಿದ್ದಾರೆ ನಾವು ಡೆಲಿವರಿ ಮಾಡ್ತೀವಿ ಅಂತೇಳಿ ಅವ್ರು ನಮಗೆ ನಂಬಿಕೆ ಕೊಟ್ಟರು. ನಿನ್ನೆ 7:30ಗೆ ಬಂದಿರೋದು, ಬೆಳಗ್ಗೆ 7:30ಗೆ ಬಂದಿರೋದು ಸರ್. ಮಧ್ಯಾಹ್ನ 1 ಗಂಟೆ ಆಯಿತು. ಇಲ್ಲೇ 1 ಗಂಟೆ ಇಟ್ಕೊಂಡು ಆಮೇಲೆ ಅವರೇ ಆಂಬುಲೆನ್ಸ್ ಕರೆಸಿ ಆಮೇಲೆ ಆಂಬುಲೆನ್ಸಲ್ಲಿ ಹಾಕೊಂಡೋಗಿ ಚಿಕ್ಕಬಳ್ಳಾಪುರ ಹೋದ್ವಿ ಸರ್. ಚಿಕ್ಕಬಳ್ಳಾಪುರ ಹೆರಿಗೆ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಮಗುನ ಅಲ್ಲಿ ತಾಯಿಗೆ ಸಿಸರಿಂಗ್ ಮಾಡಿ ಮಗುನ ಆಚೆ ತೆಗೆದು ಮಗು ಹಾರ್ಟ್ ಬೀಟ್ ನಿಂತೋಗಿದೆ. ಆಮೇಲೆ ತೆಗೆದ್ಮೇಲೆ ನಾವು ಮಗುನ ತಗೊಂಡೋಗಿ ಹೆಣ್ಮಗು ಸರ್. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವೈದ್ಯರ ಕೊರತೆ ಹೆಚ್ಚಾಗಿದ್ದು ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದೇನೆ ಎಂದರು. ಮುಂದೆ ಈ ರೀತಿ ಆಗದಂತೆ ಶಾಸಕರು ವೈದ್ಯರನ್ನ ನೇಮಕ ಮಾಡಿ ಬಡವರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಕೆರೆ ಅಂಗಳದಲ್ಲಿ ಕೆಲವರು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಈ ಬಗ್ಗೆ ಮಾಹಿತಿ ಪಡೆದ ತಹಸೀಲ್ದಾರ್ ಮಹೇಶ್ ಪತ್ರಿ ಅವುಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದರು. ಗೌರಿಬಿದನೂರು ಹೊರವಲಯದ ಹಿರೇಬಿದನೂರು ಕೆರೆ ಅಂಗಳದಲ್ಲಿ ಅಕ್ರಮ ಗುಡಿಸಲುಗಳನ್ನು ತೆರವುಗೊಳಿಸಿದ ತಹಶೀಲ್ದಾರ್ ಮಹೇಶ್ ಪತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ವೆ ನಂಬರ್ 202ರ ಕೆರೆ ಭಾಗದಲ್ಲಿ ಅಕ್ರಮ ಗುಡಿಸಲುಗಳನ್ನು ನಿರ್ಮಿಸಿಕೊಂಡಿದ್ದು ಇದು ಕೇವಲ ಕೆರೆ ಅಂಗಳವನ್ನ ಕಬಳಿಸುವ ಹುನ್ನಾರ ಆಗಿದೆ. ಎಲ್ಲರಿಗೂ ಬೇರೆ ಕಡೆ ಮನೆಗಳು ಇದ್ದು ಕೆರೆ ಭಾಗವನ್ನು ಒತ್ತುವರಿ ಮಾಡಿಕೊಂಡು ವಾಸ ಮಾಡುತ್ತಿದ್ರು. ಅದು ಅಕ್ಷಮ್ಯ ಅಪರಾಧವಾಗಿದೆ. ಒಂದು ವೇಳೆ ಇವರಿಗೆ ಮನೆ ಬೇಕಾದಲ್ಲಿ ನಗರಸಭೆ ಅರ್ಜಿ ಸಲ್ಲಿಸಬೇಕು. ಆಗ ಅವರಿಗೆ ಸೂಕ್ತ ಸೂರು ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು. ಇನ್ನು ನಗರ ಪ್ರದೇಶದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ರಾಜಕಾಲುವೆಯನ್ನು ಸಹ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನೀವು ಪಂಚಾಯಿತಿಗೆ ನಾವು ಸೈಟ್ಲೆಸ್ ಅಂತ ಅರ್ಜಿ ಕೊಡಿ, 100% ನಿಮಗೆ ಇವತ್ತಲ್ಲ ನಾಳೆ ನಿಮಗೆ ಸೈಟ್ ಸಿಗುತ್ತೆ. ಆದರೆ ಅದನ್ನು ಬಿಟ್ಟು ಸರ್ಕಾರಿ ಜಮೀನು ಒತ್ತುವರಿನ ಮಾಡ್ಕೊಳ್ಳೋದು, ರಾಜಕಾಲುವೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು, ಈ ಥರ ಮಾಡಿದರೆ ಅವ್ರಿಗೆ ಕಾನೂನು ಕ್ರಮ ಅವ್ರು ಅನುಭವಿಸ್ಬೇಕಾಗತ್ತೆ. ಇದು ಒಂದು ಎಚ್ಚರ ಅಂತ ತಿಳ್ಕೊಳ್ಳಿ. ಹಿರೇಬಿದನೂರು ಸರ್ವೆ ನಂಬರ್ 202ರಲ್ಲಿ ನಮ್ಮದೇನು ಗೌರ್ಮೆಂಟ್ ಜಮೀನಿದೆ. ಗೌರ್ಮೆಂಟ್ ಜಮೀನಲ್ಲಿ ಅನಧಿಕೃತವಾಗಿ ಇವರು ಒಂದಷ್ಟು ಜನ ಮನೆ ಕಟ್ಟಿದ್ರು. ಮನೆ ಅಂದರೆ ಮನೆ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಸುಮ್ಮನೆ ಅದನ್ನು ಒತ್ತುವರಿ ಮಾಡಬೇಕನ್ನೋ ಉದ್ದೇಶದಿಂದನೇ ಸುಮ್ಮನೆ ಶೀಟ್ ತಂದು ಹಾಕೋದು, ಗುಡಿಸಲಲ್ಲಿ ಶೀಟ್ ತಂದು ಹಾಕುವಂಥ ಇದನ್ನು ಮಾಡಿದ್ದಾರೆ. ಇಲ್ಲಿ ವಾಸ್ತವವಾಗಿ ಇಲ್ಲಿ ಯಾರೂ ವಾಸ ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಈ ಥರ ಆಗಿದೆ. ಇದು ಕೆರೆ ಅಂಗಳ ಆಗಿರೋದ್ರಿಂದ ಇದನ್ನು ಇವ್ರಿಗೆ ಮಂಜೂರು ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಅದು ನಿಜವಾಗ್ಲೂ ಅವ್ರು ಸೈಟ್ಲೆಸ್ ಏನಾದರೂ ಆಗಿದ್ದರೆ ಅವರು ನಗರಸಭೆಗೆ ಒಂದು ಅರ್ಜಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ಸೈಟನ್ನು ನಿಜವಾದ ಫಲಾನುಭವಿಗಳಾಗಿದ್ದರೆ ಅವ್ರಿಗೆ ಸೈಟ್ ಒದಗಿಸ್ತೀವಿ. ಈ ವೇಳೆ ಪೊಲೀಸ್ ಇಲಾಖೆ ಸಿಬ್ಬಂದಿ, ಕಂದಾಯ ಇಲಾಖೆ, ನಗರಸಭಾ ಸಿಬ್ಬಂದಿಗಳು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.
100% ನಿಮಗೆ ಸೈಟು ಗೌರ್ಮೆಂಟ್ ಇಂದ ಸಿಗುತ್ತೆ ಆಯ್ತಾ. ಮನೆ ಇಟ್ಟಿರೋರ್ನ ಕೊಡಿ ಸ್ವಾಮಿ, ನಾವು 20 ವರ್ಷದಿಂದ ಇದೆ ಮಾತ್ರ. ತಲತಲಾಂತರದಿಂದ ತಿಗಳ ಸಂಪ್ರದಾಯದಂತೆ ಕರಗದ ಹಬ್ಬದ ಆಚರಣೆಯು ಬಹಳ ವಿಜೃಂಭಣೆಯಿಂದ ನಡೆದು ಗತ ವೈಭವವನ್ನ ಮರುಕಳಿಸಿತು. ಶ್ರೀ ಮೌಕ್ತಿಕಾಂಬ ಅಮ್ಮನವರ ಕರಗ ದೇವನಹಳ್ಳಿಯ ರಾಜ ಬೀದಿಗಳಲ್ಲಿ ಸಂಚಾರ ಮಾಡಿತು. ದೇವನಹಳ್ಳಿ ಪಟ್ಟಣದ ಕೋಟೆ ದ್ವಾರದಲ್ಲಿ ಪ್ರವೇಶಿಸಿದ ಕರಗವು ಸಹಸ್ರಾರು ಭಕ್ತರ ಕಣ್ಮನ ಸೆಳೆಯಿತು. ಭಕ್ತಾದಿಗಳು ಮಲ್ಲಿಗೆ ಹೂಗಳನ್ನು ಚೆಲ್ಲಿ ಕರಗವನ್ನು ಸ್ವಾಗತಿಸಿದರು. ಗೋವಿಂದ ಗೋವಿಂದ ಎಂದು ಹೇಳುವುದರ ಮೂಲಕ ವೀರಗಾರ ಕತ್ತಿಯನ್ನು ಹಿಡಿದು ದ್ರೌಪದಿ ದೇವಿಗೆ ವಿಶೇಷ ಭಕ್ತಿಯನ್ನು ಸಮರ್ಪಿಸಿದರು. ರಸ್ತೆಯುದ್ದಕ್ಕೂ ಹೂವಿನ ಹಾಸಿಗೆ ಹಾಸಲಾಗಿತ್ತು. ಕರಗದ ನೃತ್ಯವನ್ನು ನೋಡಿ ಭಕ್ತಾದಿಗಳು ಮನೋಲ್ಲಾಸಗೊಂಡರು. ಕರಗವನ್ನು ನೋಡಲು ಕೋಟೆಯ ಮೇಲೆ ರಸ್ತೆ ಬದಿಗಳಲ್ಲಿ ನಿಂತು ಕಣ್ತುಂಬಿಕೊಂಡ ದೃಶ್ಯ ಗಮನ ಸೆಳೆಯಿತು. ಕರಗ ಹಬ್ಬದ ಆಚರಣೆ ಹಿಂದೂ ಕ್ಯಾಲೆಂಡರ್ನ ಮೊದಲ ತಿಂಗಳ ಸಪ್ತಮಿಯಿಂದ ಶುರುವಾಗಿ 11 ದಿನಗಳ ಕಾಲ ನಡೆಯುತ್ತದೆ. ಆ 11 ದಿನಗಳ ಗಡುವಿನಲ್ಲಿ 3 ದಿನಗಳ ಕಾಲ ತಾಯಿ ದ್ರೌಪದಿ ತಮ್ಮನೊಡನೆ ಇರುತ್ತಾಳೆಂದು ತಿಗಳ ಸಮುದಾಯದ ನಂಬಿಕೆ. ದೇವನಹಳ್ಳಿ ನಗರದ ಧರ್ಮರಾಯ ಸ್ವಾಮಿ ಗಡಿಯಲ್ಲಿ ಹಬ್ಬದ ಚಟುವಟಿಕೆಗಳು ನಡೆಯುತ್ತವೆ. ತಿಗಳ ಸಮುದಾಯದ ಯುವ ಮುಖಂಡ ನವೀನ್ ಕುಮಾರ್ ಮಾತನಾಡಿ, ಸುಮಾರು 100 ವರ್ಷಗಳಿಂದ ದೇವನಹಳ್ಳಿಯಲ್ಲಿ ಕರಗ ಆಚರಣೆಯನ್ನು ಮಾಡಿಕೊಂಡು ಬರಲಾಗಿದೆ. ಚಿಕ್ಕಕೆರೆ ಸಮೀಪದಲ್ಲಿ ಸುಮಾರು 4 ವರ್ಷದಿಂದ ಆಚರಣೆ ಮಾಡಲಾಗುತ್ತಿದೆ. ಯಾವುದೇ ಭೇದ ಭಾವಗಳಿಲ್ಲದೆ ಮಸೀದಿ ದೇಗುಲಗಳಿಗೂ ಸಹ ಅಮ್ಮನವರು ಭೇಟಿ ನೀಡುತ್ತಾರೆ ಎಂದರು. ಆಚರಣೆ ಮಾಡ್ತಿದ್ದಾರೆ ಅಂದರೆ ಇದು ಸುಮಾರು 100 ವರ್ಷದಿಂದ ಮಾಡ್ತಿರೋ ಆಚರಣೆ ನಮ್ಮ ದೇವನಹಳ್ಳಿಯಲ್ಲಿ. ದ್ರೌಪದಮ್ಮ ದೇವಿ ಕರಗ ಬಂದು ನಾವು ಸುಮಾರು ಪೂರ್ವಿಕರಿಂದ ಆಚರಣೆ ಅಂದರೆ 100 ವರ್ಷ ಹೇಳೋಕ್ಕಾಗಲ್ಲ. ನಾವು ಇಲ್ಲಿ ಚಿಕ್ಕೇರೆ ಹತ್ರ ಆಚರಣೆ 4 ವರ್ಷ 4ನೇ ವರ್ಷದಿಂದ ಆಚರಣೆ ಮಾಡ್ತಿದ್ವಿ. ಅಮ್ಮನವ್ರಿಗೆ ಮುಗಿ ಹಾಕಿ ಹೂವಿನ ಅಲಂಕಾರ ಮಾಡಿ ಅಮ್ಮನವ್ರಿಗೆ ಮಲ್ಲಿಗೆ ಹೂದಲ್ಲಿ ಅಭಿಷೇಕ ಮಾಡಿ ನಾವು ಇದು ಮಾಡ್ತೀವಿ. ಈ ಆಚರಣೆ ನಮ್ಮ ದೇವನಹಳ್ಳಿಯಲ್ಲಿ ಏನಂದರೆ ಈ ಮಸೀದಿ ಆಗಲಿ ದೇವಸ್ಥಾನ ಯಾವುದೇ ಆಗಲಿ ನಾವು ಪ್ರತಿಯೊಂದು ಭೇದ ಭಾವ ಇಲ್ಲದೆ ಪ್ರತಿಯೊಂದು ಇದ್ರಿಗೂ ಆಚರಣೆ ಮಾಡಿ ಪ್ರತಿಯೊಂದು ಜಾಗದಲ್ಲೂ ಪೂಜೆ ಸಲ್ಲಿಸಿ ನಾವು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು, ವೀರಗಾರರು, ಮಹಿಳಾ ಭಕ್ತಾದಿಗಳು, ಸಾರ್ವಜನಿಕರು ಇದ್ದರು. ಹೈದರ್ ಸಾಬಿ ನ್ಯೂಸ್ ಟಿವಿ, ದೇವನಹಳ್ಳಿ. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಬ್ರಹ್ಮರಥೋತ್ಸವದಲ್ಲಿ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿ ಕಾರಣ ಶಾಸಕರು ಸೇರಿದಂತೆ ಡಿವೈಎಸ್ಪಿ ಸಹ ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕಿಕೊಂಡು ಒದ್ದಾಡಿದ ಪ್ರಸಂಗ ನಡೆಯಿತು. ಗಡಿದಂ ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ವೇಳೆ ಪೊಲೀಸ್ ಸಿಬ್ಬಂದಿಯ ಕೊರತೆಯಿಂದ ಟ್ರಾಫಿಕ್ ಅವ್ಯವಸ್ಥೆ ಉಂಟಾಗಿದ್ದು ನಿರ್ವಹಣೆ ಮಾಡಲು ಸಾಧ್ಯವಾಗದೆ ಸಾರ್ವಜನಿಕರು, ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಸೇರಿದಂತೆ ಡಿವೈಎಸ್ಪಿ ಸಹ ಕೆಲ ಕಾಲ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡಿದ ಪ್ರಸಂಗ ಜರುಗಿದೆ. ಬ್ರಹ್ಮೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದರಿಂದ ದಟ್ಟಣೆಯ ವಾಹನಗಳನ್ನು ಮುಂದೆ ಸಾಗಿಸಲು ಸಾಧ್ಯವಾಗದೆ ಕೆಲ ಹೊತ್ತು ವಾಹನಗಳ ದಟ್ಟಣೆ ನಿರ್ಮಾಣವಾಗಿದೆ. ಪೊಲೀಸ್ ಸಿಬ್ಬಂದಿ ಕೊರತೆಯಿಂದ ನಿಭಾಯಿಸಲು ಸಾಧ್ಯವಾಗದೆ ದೇವಾಲಯಕ್ಕೆ ಬಂದ ಭಕ್ತರ ಮೇಲೆ ಗಲಾಟೆಗೆ ಇಳಿದು ಬೈಯುವ ಮಟ್ಟಕ್ಕೆ ಹೋದ ಘಟನೆ ಸಹ ನಡೆಯಿತು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇತಿಹಾಸ ಪ್ರಸಿದ್ಧ ಹೊಸಕೋಟೆ ಶ್ರೀ ಆದಿಶಕ್ತಿ ದ್ರೌಪದಿ ದೇವಿ ಕರಗ ಮಹೋತ್ಸವ ಭಾರಿ ಜನಸ್ತೋಮದ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಶೈಲೇಂದ್ರ ಅವರು 2ನೇ ಬಾರಿ ಕರಗ ಹೊತ್ತಿದ್ದು ಮಧ್ಯರಾತ್ರಿ 12:30ಕ್ಕೆ ಹೊಸಕೋಟೆ ಪಟ್ಟಣದ ದ್ರೌಪದಿ ದೇವಿ ದೇವಾಲಯದಿಂದ ಹೊರಬಂದ ಕರಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಶ್ರೀ ಆದಿಶಕ್ತಿ ದ್ರೌಪದಿ ದೇವಿ ಕರಗ ಭಾರಿ ಜನಸ್ತೋಮದ ನಡುವೆ ಹೊಸಕೋಟೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಸಾವಿರಾರು ಭಕ್ತರು ಕರಗಕ್ಕೆ ಮಲ್ಲಿಗೆ ಹೂ ಎರಚಿ ನಮಸ್ಕರಿಸುವ ಮೂಲಕ ದೇವಿಯ ಆಶೀರ್ವಾದ ಪಡೆದರು. ಇನ್ನು ಕರ್ನಾಟಕದಲ್ಲಿ ಮೊದಲು ಹೊಸಕೋಟೆ ಪಟ್ಟಣದಲ್ಲಿ ಕರಗ ಆಚರಣೆ ಮಾಡಲಾಗಿದ್ದು ಇದನ್ನು ಮೈಸೂರು ಮಹಾರಾಜರು ಉಲ್ಲೇಖಿಸಿ ಖಡ್ಗ ನೀಡಿರುವ ಇತಿಹಾಸ ಹೊಂದಿದ್ದು ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಜೊತೆಗೆ ದ್ರೌಪದಿ ದೇವಿ ಕರಗ ಮಹೋತ್ಸವ ನಡೆಯುವುದರಿಂದ ಲಕ್ಷಾಂತರ ಜನರು ಆಗಮಿಸಿ ಕರಗ ವೀಕ್ಷಣೆ ಮಾಡ್ತಾರೆ ಎಂದು ಹೊಸಕೋಟೆ ಪಟ್ಟಣ ತಿಗಳ ಸಮುದಾಯದ ಹಿರಿಯರಾದ ವೆಂಕಟೇಶ್ ತಿಳಿಸಿದ್ದಾರೆ. ಇಲ್ಲಿ ಐತಿಹಾಸಿಕ 700-800 ವರ್ಷದಿಂದ ಹೊಸಕೋಟೆಯಲ್ಲಿ ಕರಗ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಡೀ ಕರ್ನಾಟಕಕ್ಕೆ ಮೊದಲನೇ ಬಾರಿ ಹೊಸಕೋಟೆಯಲ್ಲೇ ನಡೆದಿರೋದು ಅಂತ ಪ್ರಸಿದ್ಧ ಆಗೈತೆ. ಮೈಸೂರು ಮಹಾರಾಜರು ಉಲ್ಲೇಖ ಮಾಡಿದ್ದಾರೆ. ಮೈಸೂರು ಮಹಾರಾಜರು ಅಲ್ಲಿ ಉಲ್ಲೇಖ ನೋಡ್ಬೋದು. ಬೇಕಂದರೆ ಮೈಸೂರು ಮಹಾರಾಜರು ಉಲ್ಲೇಖ ಮಾಡಿ ಒಂದು ಕತ್ತಿ ಕೊಟ್ಟಿದ್ದಾರೆ. ಇಲ್ಲಿ ಇತಿಹಾಸ ಇದೆ. ನಮ್ಮದು ವಿಜೃಂಭಣೆಯಿಂದ ಕರಗ ನಡೆಯುತ್ತೆ ಇಲ್ಲಿ. ಸಂಜೀವಿ ನ್ಯೂಸ್ ಟಿವಿ, ಹೊಸಕೋಟೆ. ಕೃತಕ
ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಾಲಜಿಯನ್ನ ಉಪಯೋಗಿಸಿಕೊಂಡು SJCIT ಕಾಲೇಜು ಅಂತಿಮ ವರ್ಷದ ಇಂಜಿನಿಯರ್ ವಿದ್ಯಾರ್ಥಿಗಳು ಕೃಷಿಗೆ ಸಹಾಯಕವಾಗುವ ಹೊಸ ತಂತ್ರಗಾರಿಕೆಗಳ ಮಾಡೆಲ್ಗಳನ್ನ ಕಂಡುಹಿಡಿದಿದ್ದು ಅದನ್ನ ಇಂದು ಪ್ರದರ್ಶಿಸಿದ್ದಾರೆ. ಪ್ರಾಜೆಕ್ಟ್ಗಳಲ್ಲಿ ಆಯ್ಕೆಯಾದವುಗಳನ್ನ ರಾಜ್ಯ ಮಟ್ಟಕ್ಕೆ ಕಳುಹಿಸಿಕೊಡಲಾಗುವುದೆಂದು ಪ್ರಾಂಶುಪಾಲ DT ರಾಜು ತಿಳಿಸಿದ್ದಾರೆ. ಎರೆಯುತ್ತ ಜ್ಞಾನ ತೆರೆಸುತ್ತ ಕಣ್ಣ ಈ ವಿದ್ಯೆ ಹೊನ್ನ ಕಿರಣ ದಿನ ಪಾಠ ಪಠಣ ಗುರು ಬುದ್ಧಿ ವಚನ ಇದು ವಿದ್ಯಾದಾನ ತಾಣ ಪಡೆದಾಗಲೇನೆ ಸಿರಿ ಶಿಕ್ಷಣ ನಮ್ಮ ಅಂಧಕಾರ ದಮನ. ಚಿಕ್ಕಬಳ್ಳಾಪುರ ಹೊರವಲಯದ SJCIT ಅಂತಿಮ ವರ್ಷದ ತಾಂತ್ರಿಕ ವರ್ಗದ ವಿದ್ಯಾರ್ಥಿಗಳಿಂದ ಪ್ರಾಜೆಕ್ಟ್ ಹೌಸ್ ಓಪನಿಂಗ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಾಜೆಕ್ಟ್ ಹೌಸ್ನಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕೃಷಿ ಯಂತ್ರೋಪಕರಣಗಳು, ನೀರು ಮತ್ತು ವಿದ್ಯುತ್ ಮಿತ ಬಳಕೆ ಬಗ್ಗೆ ಹೊಸ ಮಾಡೆಲ್ಗಳ ತಯಾರಿ ಮಾಡಿ ಎಕ್ಸಿಬಿಷನ್ ಕಮ್ ಎಕ್ಸ್ಪ್ಲನೇಷನ್ ಹಮ್ಮಿಕೊಂಡಿದ್ದರು. ಈ ಪ್ರಾಜೆಕ್ಟ್ ಹೌಸ್ ಅನ್ನ ಪ್ರಾಂಶುಪಾಲ DT ರಾಜು ಮತ್ತು ರಿಜಿಸ್ಟ್ರಾರ್ ಸುರೇಶ್ ಉದ್ಘಾಟಿಸಿದರು. ಈ ಹೊಸ ಮಾದರಿ ಪ್ರಾಜೆಕ್ಟ್ಗಳಲ್ಲಿ ರೈತರು ಬಳಸುವ ಮಾನವರಹಿತ ಕೃಷಿ ಪಂಪ್ ಸೆಟ್ ಬಳಕೆ, ತೇವಾಂಶ ಹೆಚ್ಚಾದ ಕೂಡಲೇ ಪಂಪ್ ಮೋಟಾರ್ ತನ್ನಷ್ಟಕ್ಕೆ ತಾನೇ ನಿಲ್ಲುವ ತಂತ್ರಗಾರಿಕೆ, ವಾಹನಗಳ ನಿಲುಗಡೆ, ಪಾರ್ಕಿಂಗ್ ಜಾಗ ಹುಡುಕಿಕೊಂಡು ತಾನೇ ಪಾರ್ಕಿಂಗ್ ಸ್ಥಳ ಹುಡುಕಿಕೊಳ್ಳುವುದನ್ನು ಬೆಳಕಿಗೆ ತಂದು ಅದನ್ನು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ದಿನ ಪಾಠ ಪಠಣ ಗುರು ಬುದ್ಧಿ ವಚನ ಇದು ವಿದ್ಯಾದಾನ ತಾಣ. ಪ್ರಾಜೆಕ್ಟ್ ವೀಕ್ಷಿಸಿದ ಪ್ರಿನ್ಸಿಪಲ್ ರಾಜು ಮಾತನಾಡಿ, ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ 4 ವರ್ಷದ ಕಲಿಕೆಗೆ ಸಾರ್ಥಕ ಸಾಧನೆಯಲ್ಲಿ ತೊಡಗಿಸಿಕೊಂಡು ಕೃಷಿ ಮತ್ತು ಸಮಾಜದ ಒಳಿತಿಗೆ ತಮ್ಮ ಪ್ರಾಜೆಕ್ಟ್ ಮೂಲಕ ಕೊಡುಗೆ ಕೊಟ್ಟಿದ್ದಾರೆ. ಅವುಗಳನ್ನು ಜೂನಿಯರ್ಸ್ ಮತ್ತು PU ಮಕ್ಕಳಿಗೆ ಪ್ರದರ್ಶಿಸಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವ್ಯಾಲ್ಯೂಯೇಷನ್ ನಡೆಯುತ್ತಿದೆ. ಸೆಲೆಕ್ಟ್ ಕಮಿಟಿ ಅತ್ಯುತ್ತಮ ಮಾಡೆಲ್ಗಳನ್ನು ಸೆಲೆಕ್ಟ್ ಮಾಡುತ್ತಾರೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಾಜೆಕ್ಟ್ ಓಪನ್ ಹೌಸನ್ನು ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ನಮ್ಮ ಫೈನಲ್ ಇಯರ್ ವಿದ್ಯಾರ್ಥಿಗಳು ಅವ್ರು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನ ಇವತ್ತು ಎಕ್ಸಿಬಿಷನ್ ಕಮ್ ಡೆಮಾನ್ಸ್ಟ್ರೇಷನ್ ಅದನ್ನು ನಮ್ಮ ಜೂನಿಯರ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು PU ಮಕ್ಕಳಿಗೆ ಅದು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಹಾಗೆಯೇ ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಕೂಡ ಆಗುತ್ತೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಪ್ರಾಜೆಕ್ಟ್ಸನ್ನ ಎವ್ಯಾಲ್ಯೂಯೇಟ್ ಮಾಡಿ ಬೆಸ್ಟ್ ಪ್ರಾಜೆಕ್ಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರದ್ದು ಎಕ್ಸಾಮ್ ಇನ್ನೊಂದು 2 ದಿವಸದಲ್ಲಿ ಎಕ್ಸಾಮ್ ಇದೆ. ಎಕ್ಸಾಮಿಗಿನ ಮುಂಚೆ ಅವ್ರು ಮಾಡಿರ್ತಕ್ಕಂಥ ಪ್ರಾಯೋಗಿಕ ಕೆಲಸಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಲುಪಿಸೋ ಕೆಲಸ ಈ ಪ್ರಾಜೆಕ್ಟ್ ಓಪನ್ ಹೌಸಲ್ಲಿ ಆಗುತ್ತೆ. ಹಾಗೆ ಜೂನಿಯರ್ ಸ್ಟೂಡೆಂಟ್ಸು ಮುಂದೆ ನಾವು ಯಾವ ಥರ ಪ್ರಾಜೆಕ್ಟನ್ನು ಮಾಡ್ಬೋದು, ಯಾವ ಥರ ಈ ಸಮಾಜಕ್ಕೆ ಮತ್ತು ಸೊಸೈಟಿಗೆ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏರಿಯಾಗಳಿಗೆ ಯಾವ ರೀತಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹೊಸ ಆವಿಷ್ಕಾರಗಳು, ಹೊಸ ಆಲೋಚನೆಗಳಿಂದ ಅವರ ಉತ್ತಮ ಕೌಶಲ್ಯಗಳಿಂದ ತಯಾರಿಸಕ್ಕಂಥ ಪ್ರಾಜೆಕ್ಟ್ಗಳು ಇವತ್ತು ಬಂದಿದ್ದಾವೆ. ಸೊ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಮನುಕುಲಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಅವರ ಆಲೋಚನೆಗಳಿಂದ ಮೂಡಿ ಬಂದಿವೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, A News TV, ಚಿಕ್ಕಬಳ್ಳಾಪುರ. ಶಿಕ್ಷಣ ಇಲಾಖೆ ಅನುಮತಿ ಪಡೆಯದೆ ಮೂಲ ಸ್ಥಾನವನ್ನು ಬಿಟ್ಟು ಮಕ್ಕಳಿಗೆ ಸುರಕ್ಷತೆ ಇಲ್ಲದೆ ಇರುವ ಕಬ್ಬಿಣದ ತಗಡುಗಳಿಂದ ಕೂಡಿರುವ ತಾತ್ಕಾಲಿಕ ಶೆಡ್ಡುಗಳಲ್ಲಿ ನಡೆಸುತ್ತಿದ್ದ KGFನ ಶ್ರೀ ಮಹಾವೀರ್ ಜೈನ್ ಪೂರ್ವ ಪ್ರಾಥಮಿಕ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿವೆಂಕಟರಾಮಾಚಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕಾರಣ ಕೇಳಿ ನೋಟಿಸ್ ನೀಡಿ ಮಾನ್ಯತೆ ರದ್ದುಪಡಿಸಲಾಗುವುದೆಂದು ಎಚ್ಚರಿಕೆ ನೀಡಿರುವ ಘಟನೆ ನಡೆದಿದೆ.
ಕೆಜಿಎಫ್ ಪಟ್ಟಣದ ರಾಬರ್ಟ್ಸನ್ ಪೇಟೆಯಲ್ಲಿರುವ ಜೈನ್ ಎಜುಕೇಷನ್ ಸೊಸೈಟಿ ಶಾಲೆಯನ್ನು ನಡೆಸಲು ಅನುಮತಿ ಪಡೆದುಕೊಂಡಿದೆ. ಆದರೆ ಪ್ರಸ್ತುತ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿ ಪಡೆಯದೆ ಅನಧಿಕೃತವಾಗಿ ಕೆಜಿಎಫ್ ಪಟ್ಟಣದ ಲೂಥರನ್ ಚರ್ಚ್ ಬಳಿ ನಡೆಸಲಾಗುತ್ತಿತ್ತು. ಸಾರ್ವಜನಿಕರಿಂದ ಬಂದ ದೂರುಗಳ ಅನ್ವಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿ ವೆಂಕಟರಮಾಚಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಲ ಸ್ಥಾನ ಬಿಟ್ಟು ಇಲಾಖೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ಬೇರೊಂದು ಸ್ಥಳದಲ್ಲಿ ಶಾಲೆ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿದಾಗ ಕಲಿಕಾ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಿದ್ದರು. ಕೂಡಲೇ ಕಲಿಕಾ ಸಾಮಗ್ರಿಗಳ ಮಾರಾಟ ನಿಲ್ಲಿಸಿ ಅನುಮತಿ ಪಡೆದುಕೊಂಡಿರುವ ಸ್ಥಳದಲ್ಲಿ ಶಾಲೆಯನ್ನು ನಡೆಸಬೇಕೆಂದು ಸೂಚಿಸಿ ನೋಟಿಸ್ ನೀಡಲಾಗಿದೆ. ಈ ಬಗ್ಗೆ ಶಾಲಾಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿದಲ್ಲಿ ಶಾಲೆಯ ಮಾನ್ಯತೆಯನ್ನು ರದ್ದುಪಡಿಸಲು ಕ್ರಮಕ್ಕೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದರು. ಸ್ಥಳಾಂತರ ಅಂತಂದರೆ ನಾನು ಫೋನಲ್ಲಿ ತೊಗೊಂಡಿದ್ದು ಅದೇನೋ ಡಿಸ್ಟೆನ್ಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ನಾನು ಒಂದ್ಸತಿ ನೆಕ್ಸ್ಟ್ ವೀಕ್ ನಾನೇ ಹೋಗ್ತೀನಿ. ಅದು ಸರ್ ಸಿಮೆಂಟ್ ತಗಡುಗಳು ಹಾಕಿ ಅಲ್ಲಲ್ಲ, ಅದಕ್ಕೋಸ್ಕರ ನಾನೇ ಹೋಗ್ತೀನಿ. ನೆಕ್ಸ್ಟ್ ವೀಕಲ್ಲಿ ನಾನೇ ಹೋಗಿ ವಿಸಿಟ್ ಮಾಡ್ತೀನಿ. ಯಾಕಂದರೆ ಶಿಕ್ಷಣ ಇಲಾಖೆಯಲ್ಲಿ ಖಾಸಗಿ ಶಾಲೆ ನಡೆಸ್ತಾರೆ. ಇಲ್ಲ ಕರೆಕ್ಟ್ ಅಲ್ಲಲ್ಲ, ಇರಬೇಕು ಅಂತ ಇದೆ ಶಿಫ್ಟಿಂಗ್ ಬೇಕು ಅಂತಂದರೆ ಪರ್ಮಿಷನ್ ತಗೋಬೇಕು. ಯಾವ್ದಕ್ಕೆ ಇಷ್ಟು ಕಿಲೋಮೀಟರ್. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಆಹಾರ ಸರಬರಾಜು ಗೋದಾಮಿನಲ್ಲಿ ರೈತರಿಂದ ಹೆಚ್ಚುವರಿ ಹಣ ಸಂಗ್ರಹಿಸುತ್ತಿರುವುದನ್ನ ಖಂಡಿಸಿ ಕರುನಾಡ ರೈತ ಜನಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ಕೆ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿಯ ಮಾಲೂರು ತಾಲೂಕು ಕೇಂದ್ರದ ಗೋದಾಮುಗಳಲ್ಲಿ ನೀಡುವ ಪ್ರತಿ 52 ಕೆಜಿ ಚೀಲಕ್ಕೆ 30 ರೂಗಳಂತೆ ಎಲ್ಲಾ ರೈತರಿಂದ ಕಡ್ಡಾಯವಾಗಿ ವಸೂಲಿ ಮಾಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದ್ದಾರೆ. ಬರಗಾಲದಿಂದ ಬಸವಳಿದ ರೈತ ಪ್ರತಿ 1 ರೂಪಾಯಿಗೂ ಪರದಾಡುವ ಪರಿಸ್ಥಿತಿಯಲ್ಲಿ ಗೋದಾಮಿಗೆ ಸಾಗಿಸುವ ಸಾಗಾಣಿಕೆ ವೆಚ್ಚಕ್ಕೂ ಹಣವಿಲ್ಲದಂತಾಗಿದೆ. ಅಲ್ಲದೆ ಸರ್ಕಾರದಿಂದ ನೀಡುವ ಧಾನ್ಯಗಳ ಹಣವು ಕಷ್ಟಕಾಲಕ್ಕೆ ಸರಿಯಾಗಿ ಸಿಗುವುದೂ ಇಲ್ಲ ಎಂದು ಕರುನಾಡ ರೈತ ಜನಾಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ರವೀಂದ್ರ ಶೆಟ್ಟಿ ಆರೋಪಿಸಿದ್ದು, ಇನ್ಮುಂದೆ ಯಾವುದೇ ಕಾರಣಕ್ಕೂ ರೈತರಿಂದ ಹಣ ವಸೂಲಿ ಮಾಡಬಾರದು. ಬಹಳ ಮುಖ್ಯವಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಲಂಚ ಸ್ವೀಕಾರವೆಂಬ ಕಾಯ್ದೆಯಡಿ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿ ತಹಸೀಲ್ದಾರ್ ರಮೇಶ್ಗೆ ಮನವಿ ಸಲ್ಲಿಸಿದರು. ಏನು ನಮ್ಮ ಮಾಲೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸಮಾಜ ಇಲಾಖೆಯಲ್ಲಿ ನಮ್ಮ ರೈತರು ಬೆಳೆದಿರುವಂಥ ರಾಗಿ ತಗೊಂಡೋಗಿ ಗೋದಾಮಿನಲ್ಲಿ ಕೊಡೋ ಸಂದರ್ಭದಲ್ಲಿ ಅದು ಸರ್ಕಾರ ನಿಗದಿಪಡಿಸಿದ ನಿಗದಿ ಬೆಲೆಗೆ ಕೊಡ್ತಾ ಇರ್ತಾರೆ. ಅವರೇ ಸ್ವಂತ ವೆಚ್ಚದಿಂದ ವೆಹಿಕಲ್ ಮಾಡಿ ತಗೊಂಬಂದು ರಾಗಿ ಹಾಕೋ ಟೈಮಲ್ಲಿ ಆ ಗೋಡೌನ್ನಲ್ಲಿ ಇರುವಂಥ ಸಿಬ್ಬಂದಿ ವರ್ಗದಿಂದ ಒಂದು ಬಸ್ತಾನಿಗೆ ಒಂದು ಮೂಟೆಗೆ 30 ರೂಪಾಯಿ ಅಂತೆ 50 ಕೆಜಿ ಮೂಟೆಗೆ 30 ರೂಪಾಯಿ ಅಂತೆ ಹಣ ವಸೂಲಿ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದ್ದು. ಈ ವಿಚಾರವನ್ನು ನಾವು ಗೋದಾಮ್ನಲ್ಲಿ ಹೋಗಿ ವಿಚಾರಿಸಿದಲ್ಲಿ ಇದು ಅಲ್ಲಿ ಕೆಲಸ ಮಾಡುವಂಥ ಲೇಬರ್ ವಿಚಾರಕ್ಕಂತ ಹೇಳ್ತಾರೆ. ಆದರೆ ಸರ್ಕಾರದಲ್ಲಿ ಯಾವುದೇ ಈ ರೀತಿ ಕೊಡಬೇಕಂತ ಇಲ್ಲ. ಈ ವಿಚಾರವನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರುನಾಡ ರೈತ ಜನಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಎನ್ ಗೋಪಾಲಯ್ಯ, ರಾಜ್ಯ ಗೌರವಾಧ್ಯಕ್ಷ ರಮೇಶ್, ತಾಲೂಕು ಕಾರ್ಯದರ್ಶಿ ಅಮರನಾರಾಯಣ ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಬೆಂಗಳೂರು ಪದವೀಧರ ಕ್ಷೇತ್ರದ ಹಿಂದಿನ ಚುನಾವಣೆಯಲ್ಲಿ ಗೆದ್ದು ಮನೆ ಸೇರಿದ ಬಿಜೆಪಿಯ ದೇವೇಗೌಡ ಚುನಾವಣೆ ಘೋಷಣೆಯಾದ ಮೇಲೆ ಕ್ಷೇತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಗಿಫ್ಟ್ ನೀಡುವಲ್ಲಿ ನಿರತರಾಗಿದ್ದಾರೆ. ನಾನು ಮತದಾರರ ಬಳಿಗೆ ತೆರಳಿದ್ದೇನೆಂದು ಪಕ್ಷೇತರ ಅಭ್ಯರ್ಥಿ ಆರ್ಎಸ್ ಉದಯ್ ಸಿಂಗ್ ವಿರೋಧಿ ಅಭ್ಯರ್ಥಿಗಳನ್ನ ಲೇವಡಿ ಮಾಡಿದ್ರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಹೆಡೆಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಪಕ್ಷೇತರ ಅಭ್ಯರ್ಥಿ ಆರ್ಎಸ್ ಉದಯ್ ಸಿಂಗ್ ಮಾತನಾಡಿ, ಬೆಂಗಳೂರು ಪದವೀಧರ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಆಮಿಷಗಳ ಹಿಂದೆ ಬಿದ್ದಿದ್ದಾರೆ. ಆದರೆ ಪಕ್ಷೇತರ ಅಭ್ಯರ್ಥಿಯಾದ ನಾನು ಪದವೀಧರರ ಸಂಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿದ್ದು, ಈ ಬಾರಿ ನನ್ನ ಆಯ್ಕೆ ಶತಸಿದ್ಧ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನನ್ನ ವಿರೋಧಿ ಅಭ್ಯರ್ಥಿಗಳು ಗಿಫ್ಟ್ ನೀಡಿ ಪದವೀಧರರ ನೈತಿಕತೆ ಕೆಣಕಿದ್ದಾರೆ. 2 ರಾಷ್ಟ್ರೀಯ ಪಕ್ಷಗಳು ಕಳೆದ 2 ದಶಕಗಳಿಂದ ಪದವೀಧರರ ಸಮಸ್ಯೆಗೆ ಸ್ಪಂದಿಸಿಲ್ಲ. ಪದವೀಧರರಿಗೆ ಗುಂಡು ತುಂಡು ಸಂಸ್ಕೃತಿ ಪರಿಚಯಿಸುತ್ತಿರುವವರಿಗೆ ಮತದಾರರು ತಕ್ಕ ಬುದ್ಧಿ ಕಳಿಸಬೇಕು ಎಂದು ಮತದಾರರಿಗೆ ಮನವಿ ಮಾಡಿದರು. ನಾನು ಸತತವಾಗಿ 1 ವರ್ಷದಿಂದ ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ದೀನಿ. ನನ್ನ ಮುಖ್ಯ ಉದ್ದೇಶ ಈ ಚುನಾವಣೆಯ ಮಹತ್ವದ ಬಗ್ಗೆ ನಮ್ಮ ಪದವೀಧರ ಬಂಧುಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕು. ಈ ಚುನಾವಣೆಯಲ್ಲಿ ಯಥೇಚ್ಛವಾಗಿ ನಮ್ಮ ಪದವೀಧರರು ಪಾಲ್ಗೊಳ್ಳಬೇಕು.
ಈ ಚುನಾವಣೆಯನ್ನು ಒಂದು ಅರ್ಥಪೂರ್ಣವಾದ ಚುನಾವಣೆಯನ್ನಾಗಿ ಮಾಡಬೇಕು. ಯಾಕಂತಂದರೆ ನಿಮಗೆಲ್ಲ ತಿಳಿದೇ ಇದೆ, ಈ ಚುನಾವಣೆಯಲ್ಲಿ ಒಂಥರ ಗ್ರಹಣ ಹಿಡಿದ ರೀತಿಯಲ್ಲಿ ಒಂದು 20-25 ವರ್ಷದಿಂದ ನಮ್ಮ ಒಂದು ಪದವೀಧರ ಕ್ಷೇತ್ರ ಆಗೋಗಿದೆ. ನಮ್ಮ ಒಂದು ಉದ್ದೇಶ ಮೊದಲನೇ ಹಂತದಲ್ಲಿ ನಾವು ಜಯ ಕಂಡಿದ್ದೀವಿ. ನೀವೆಲ್ಲ ನೋಡಿ, ಹಿಂದಿನ ಸರಿ 67-68 ಸಾವಿರ ಎನ್ರೋಲ್ಮೆಂಟ್ ಆಗಿತ್ತು. ಈ ಸರಿ 1,29,000 ಎನ್ರೋಲ್ಮೆಂಟ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಎನ್ರೋಲ್ಮೆಂಟ್ ಆಗಿದೆ. ಅದರಲ್ಲಿ 28,000ಕ್ಕಿಂತ ಹೆಚ್ಚು ನಾವು ಪದವೀಧರನ್ನ ಸಂಪರ್ಕ ಮಾಡಿ ನಮ್ಮ ಮುಖಾಂತರ ಅವ್ರನ್ನ ಮೋಟಿವೇಟ್ ಮಾಡಿ ಮಾಡಿಸಿರೋ ವೋಟರ್ಸೇ ಇದ್ದಾರೆ. ಸೊ ಹಾಗಾಗಿ ನಮ್ಮ ಏನು ಉದ್ದೇಶ ಇತ್ತು ಆ ಉದ್ದೇಶದಲ್ಲಿ ನಾವು ಪ್ರಥಮ ಹಂತದಲ್ಲಿ ನಾವು ಗೆದ್ದಿದ್ದೀವಿ. ಜೊತೆಗೆ ಈಗಾಗಲೇ ನಾನು ಕ್ಷೇತ್ರಾದ್ಯಂತ ನಾನು ತಿರುಗಾಡ್ತಾ ಇದ್ದೀನಿ. ಸ್ವಯಂ ಪ್ರೇರಿತ ಆಗಿ ಎಲ್ಲ ಪದವೀಧರರು ಇವತ್ತು ನನಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಈಗ ಬೆಳಗ್ಗೆಯಿಂದ ನಾನು ಈಗ ಬಂದಿರೋದು 5ನೇ ತಾಲೂಕು. ಬೆಳಗ್ಗೆ ನಾನು ಪ್ರಾರಂಭ ಮಾಡಿದ್ದು, ಇವತ್ತು ಪ್ರತಿದಿನವೂ ನಾನು 4, 5, 6 ತಾಲೂಕು ಹೆಡ್ ಕ್ವಾರ್ಟರ್ ನಾನು ಗ್ರಾಮಾಂತರ ಪ್ರದೇಶಗಳಿಗೆ ಪದವೀಧರ ಬಂಧುಗಳಿಗೆಲ್ಲ ಭೇಟಿ ಮಾಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ನಿರುಗಲ್ಲು ಶಿವಕುಮಾರ್, ಸ್ಪರ್ಧಾ ಚೇತನ ಅಕಾಡೆಮಿಯ ಆನಂದ್, ಮಾಜಿ ಸೈನಿಕ ಭೀಮೇಶ್ ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಆಧ್ಯಾತ್ಮಿಕ ಜೀವನ ಮತ್ತು ಮಾನವೀಯ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಬದುಕು ಬಂಗಾರವಾಗುತ್ತದೆ ಎಂದು ಎನ್ಆರ್ಐ ಉದ್ಯಮಿ ರೊನಾಲ್ಡ್ ಕೊಲಾಸೋ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ದೇವರುಗಳಾದ ಮಧುರಮ್ಮ, ಮಹೇಶ್ವರಮ್ಮ ಮತ್ತು ಪಿಳೇಕಮ್ಮ ದೇವತೆಗಳ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ರೊನಾಲ್ಡ್ ಕೊಸಾಲೋ ಮಾತನಾಡಿ, ಸೃಷ್ಟಿಯಲ್ಲಿ ಯಾವುದೇ ಧರ್ಮವಾಗಲಿ ಸಾರುವುದೊಂದೇ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಬೇಕು. ಹಸಿದವನಿಗೆ ಊಟ ನೀಡುವುದು, ಸ್ವಾರ್ಥವನ್ನು ಬದಿಗಿಟ್ಟು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ದುಡಿದಿರುವ ಹಣದಲ್ಲಿ ಒಂದಿಷ್ಟು ಹಣವನ್ನು ಸುತ್ತಮುತ್ತಲೂ ಇರುವವರ ಅಗತ್ಯಗಳಿಗೆ ಕೈ ಜೋಡಿಸುವ ಕೆಲಸವನ್ನು ಮಾಡಿದಾಗ ಅಂತಹ ಸೇವೆಗಳೇ ನಿಜವಾದ ಧರ್ಮವಾಗಿದೆ ಎಂದು ಹೇಳಿದರು. ಪ್ರತಿಯೊಂದು ದಿಕ್ಕಿನಿಂದ ಬರುವ ಅಪಾರವಾದ ದೇಣಿಗೆ ಬರುತ್ತೆ. ಆ ದೇಣಿಗೆ ಬಂದಾಗ ಅದನ್ನು ಒಂದು ಒಳ್ಳೆಯ ಉಪಯೋಗವನ್ನು ಮಾಡ್ತಾ ಇರುವ ಪುಣ್ಯದ ಕೆಲಸ ನನ್ನ ಆದರ್ಶ ವ್ಯಕ್ತಿಗಳಾದಂಥ ಧರ್ಮಸ್ಥಳ ಶ್ರೀ ವೀರಭದ್ರರು ಮಾಡ್ತಾ ಇದ್ದಾರೆ. ಗ್ರಾಮೀಣದ ಅಭಿವೃದ್ಧಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ಒಂದು ಆದಾಯದ ಮೂಲ ಇದೆ. ನನ್ನದು ಬರೀ ನನ್ನ ಸ್ವಂತ ಬೆವರಿನಿಂದ ನಾನು ದುಡಿದು ನಾನು ಅದರಲ್ಲಿ ಏನು ಸೇವ್ ಮಾಡಿರ್ತೀನೋ ನಾನು ಅದರಿಂದ ನಾನು ನನ್ನ ಸೇವೆಯನ್ನು ಮಾಡಬಲ್ಲೆ. ಇನ್ನು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ದೇಶ ವಿದೇಶಗಳಲ್ಲಿದ್ದರೂ ಸಹ ಸೇವೆಯೇ ಪರಮ ಧರ್ಮವೆಂದು ಭಾವಿಸಿಕೊಂಡು ಹಿಂದೂ, ಮುಸಲ್ಮಾನ, ಕ್ರೈಸ್ತರು ಎಲ್ಲರೂ ಮಾನವರೇ ಎಂದು ಎಲ್ಲರೊಂದಿಗೆ ಇದ್ದು ದೇಗುಲಗಳ ನಿರ್ಮಾಣ, ಶಾಲೆಗಳ ನಿರ್ಮಾಣ, ರಸ್ತೆ ಅಭಿವೃದ್ಧಿ, ಸರ್ಕಾರಿ ಕಟ್ಟಡಗಳಿಗೆ ಹೆಚ್ಚಿನ ಕೊಡುಗೆ ನೀಡಿದ ರೊನಾಲ್ಡ್ ಕೊಲಾಸೋ ಅವರ ಸೇವೆ ಶ್ಲಾಘನೀಯ ಎಂದರು. ಇನ್ನು ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ದೇವತೆಗಳಿಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯದ ಸುತ್ತಲೂ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಗಮನ ಸೆಳೆಯಿತು. ಈ ವೇಳೆ ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಸಿ ಪ್ರಸನ್ನ ಕುಮಾರ್, ಮಂಜುನಾಥ್, ಪ್ರೊಫೆಸರ್ ರಾಧಾಕೃಷ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ, ಸದಸ್ಯ ಕೆಸಿ ಮಂಜುನಾಥ್, ಚಿನ್ನಪ್ಪ ಮತ್ತಿತರರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ರಾಮ ದೇವತೆ ಗಂಗಮ್ಮ ದೇವಿ ಕರಗ ಮಹೋತ್ಸವದ ಪ್ರಯುಕ್ತ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಮಹಿಳಾ ಭಕ್ತಾದಿಗಳು ಗಂಗಮ್ಮ ದೇವಿ ದೇವಾಲಯಕ್ಕೆ ತಂಬಿಟ್ಟು ಜ್ಯೋತಿ ಬೆಳಗಿಸುವ ಮೂಲಕ ಗ್ರಾಮ ದೇವತೆ ಗಂಗಮ್ಮ ದೇವಿ ಕೃಪೆಗೆ ಪಾತ್ರರಾದರು. ಬಾಗೇಪಲ್ಲಿ ಪಟ್ಟಣದ ಶ್ರೀ ಗಂಗಮ್ಮ ದೇವಿ ದೇವತೆ ಕರಗ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಮಹಿಳೆಯರಿಂದ ಅಲಂಕೃತ ತಂಬಿಟ್ಟಿನ ದೀಪೋತ್ಸವ ಆಚರಣೆ ಅದ್ದೂರಿಯಾಗಿ ನಡೆಯಿತು. ವಿವಿಧ ವಾರ್ಡ್ಗಳಿಂದ ಮಹಿಳೆಯರು ತಲೆಯ ಮೇಲೆ ಹೂಗಳಿಂದ ಅಲಂಕರಿಸಿರುವ ದೀಪಗಳನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ತಮಟೆ ವಾದ್ಯದೊಡನೆ ಆಗಮಿಸಿದ್ದು ವಿಶೇಷವಾಗಿತ್ತು. ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿಗೆ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ತಂಬಿಟ್ಟಿನ ಆರತಿ ದೀಪಗಳನ್ನು ಬೆಳಗುವ ಮೂಲಕ ಭಕ್ತಿ ಭಾವ ಮೆರೆದರು. ನೂರಾರು ಸಂಖ್ಯೆ ಮಹಿಳೆಯರು ಮುಂಜಾನೆಯಿಂದಲೇ ಮನೆ ಶುಭ್ರಗೊಳಿಸಿ ಉಪವಾಸವಿದ್ದು ಹಿಂದಿನ ದಿನ ಅಕ್ಕಿ ನೆನೆಸಿ ತಂಬಿಟ್ಟು ಮಾಡಿ ಬೆಲ್ಲದ ಪಾಕದಲ್ಲಿ ಹಸಿಟ್ಟು ಸೇರಿಸಿ ಅದರಲ್ಲಿ ದೀಪಗಳನ್ನು ಮಾಡಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿ ತಲೆಯ ಮೇಲೆ ಹೊತ್ತು ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ದೀಪ ಬೆಳಗುವ ಮೂಲಕ ದೀಪೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ಗಂಗಮ್ಮ ಕರಗ ಸಮಿತಿ ಬಿಆರ್ ನರಸಿಂಹನಾಯ್ಡು, ಕಾರ್ಯದರ್ಶಿ ಸುಧಾಕರ್, ಸದಸ್ಯರಾದ ಸೂರ್ಯನಾರಾಯಣ ರೆಡ್ಡಿ, ಆದಿ, ಮೂರ್ತಿ, ಮರಿಯಪ್ಪ, ಗೋಪಾಲ್ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ. ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್,
ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSE, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕುರಿ ಮೇಯಿಸಲು ಹೋಗಿದ್ದ ಯುವಕನಿಗೆ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಕಣಿತಹಳ್ಳಿ ಗ್ರಾಮದ ಹೊರವಲಯ ಅರಣ್ಯ ಪ್ರದೇಶದಲ್ಲಿ ಸಂಭವಿಸಿದೆ. 25 ವರ್ಷದ ಮೋಹನ್ ಮೃತ ಯುವಕ ದೇವನಹಳ್ಳಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ 11 ಕೆವಿ ವಿದ್ಯುತ್ ತಂತಿ ಆಕಸ್ಮಿಕವಾಗಿ ಮುರಿದು ಬಿದ್ದಿದ್ದು, ಕುರಿ ಮೇಯಿಸುವಾಗ ಗೊತ್ತಿಲ್ಲದೆ ತಂತಿ ತಗುಲಿ ಯುವಕ ಸಾವನ್ನಪ್ಪಿದ್ದಾನೆ. ವಿದ್ಯುತ್ ತಂತಿ ತಗುಲಿದ ಸ್ಥಳದಲ್ಲೇ ದೇಹ ಸುಟ್ಟು ಕರಕಲಾಗಿದೆ. ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡ್ನಲ್ಲಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ಸಹಕಾರ ಸಂಘದ ಆಡಳಿತ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಕಾರಹಳ್ಳಿ ಜಯರಾಮ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಮೋಹನ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿ ಶಿವಕುಮಾರ್ ಘೋಷಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಜಯರಾಮ್ ತಾಲೂಕು ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟಿರುವುದನ್ನು ಪ್ರಾಮಾಣಿಕವಾಗಿ ಸಲ್ಲಿಸಲಾಗುತ್ತದೆ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘದಲ್ಲಿ ದೊರೆಯುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಶ್ರಮಿಸಲಾಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀನಾರಾಯಣ್, ಬೈಯಪ್ಪ, ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಸಹಕಾರ ಒಕ್ಕೂಟದ ಸಂಪಂಗಿ ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆರ್ಟಿಒ ಕಚೇರಿಯಲ್ಲಿ ನೋಂದಾಯಿಸಿಕೊಡುವ ಕಡತಗಳು ನಾಪತ್ತೆ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಗೋಲ್ಮಾಲ್. ಆಧುನಿಕತೆ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳು, ಕಲೆ ಸಂಸ್ಕೃತಿ ಮಕ್ಕಳ ಅಭಿವೃದ್ಧಿಗೆ ಪೂರಕ. ಜಿಲ್ಲಾಧಿಕಾರಿ ಅಕ್ರಂ ಪಾಷಾ. ಚರಂಡಿ ಕಾಮಗಾರಿ ಪ್ರಶ್ನಿಸಿದ ವ್ಯಕ್ತಿಗೆ ರೌಡಿಗಳನ್ನ ಕರೆಸಿ ಹಲ್ಲೆ ಮಾಡಿಸಿದ ನಗರಸಭಾ ಸದಸ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಭಾರೀ ಬಿರುಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಆಲದ ಮರ, ವಾಹನ, ದೇವಾಲಯ, ವಿದ್ಯುತ್ ಕಂಬ ಜಖಂ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.